ಎಂಥ ಬ್ಯೂಟಿಫುಲ್ ಜರ್ನಿ ಇದು. 40th ಇಯರ್ ಅಂದರೆ ಎಂಥದ್ರಿ. ನಾನು ಸತ್ತು ಹೋದ್ಮೇಲೆ ಜಗ್ಗೇಶ್ ಎಂಥ ನಟ, ಏನೇನು ಫಿಲಮ್ ಮಾಡ್ದ ನೀವು ಸತ್ತೋಗ್ಬಿಟ್ಟ ಅಂತ ಬರ್ದಾಗ ನನಗೇನು ಬದನೆಕಾಯಿ ಗೊತ್ತಾಗ್ತದ್ದು. ನಾವು ಬದುಕಿದ ಒಳ್ಳೇದೇ ಇರಬೇಕು. ನಮ್ಮಮ್ಮ ಕೊಟ್ಟಿದ್ಲು, ಯಾವ ಪಾಪ ಪುಣ್ಯಾತ್ಮ ಒಬ್ಬ ಚೇರ್ ಹಾಕೊಂಡು ಎಲ್ಲ ಫುಲ್ಲು ಮೀಟಿಂಗಲ್ಲಿ ಕೂತ್ಕೊಂಡು ಈ ಕಡೆ ಆ ಕಡೆ 2 ಕ್ಯಾಮ್ರಾ ಹಿಂಗೊಂದಿರಬೇಕು ಹೀಗೊಂದಿರಬೇಕು. ನಾನು ಜಗ್ಗೇಶ್ ಸರ್ ಒಂದು ಕ್ಲೋಸ್ ಬಿಡಿ, ಈ ಕಡೆ ನನಗೊಂದು ಬಿಡಿ ಅಂತೆಲ್ಲ ಹೇಳ್ತಿದ್ದ. ನನ್ನ 40 ಇಯರ್ಸ್ ಬಗ್ಗೆ ಸಖತ್ತಾಗಿ ಏನೇನೋ ಮಾಡ್ತಿದ್ದಾನೆ ಅಂತ ನಾನು ನನ್ನ ಮನಸ್ಸು ಇಚ್ಛೆ, ನನ್ನ ಮನಸ್ಸಿನಲ್ಲಿ ಏನು ಬರ್ತದೆ ಸತ್ಯನ ಹೇಳಿದೆ. ವಿಷ್ಣು ಅವರು ನಾವು ಅಂತ ಹಾಕೊಟ್ಬಿಟ್ಟ. ನೋಡಿ ವಿಷ್ಣು ಅವ್ರಿಗೆ ಹೇಗೆ ಕೊಡ್ತಾನೆ ವಿಷ್ಣು ಅಂದ್ಬಿಟ್ಟ. ನೋಡಿ ಬಾಂಬ್ ಹಾಕ್ಬಿಟ್ಟ ನೋಡಿ ಅಂತ. ಅದು ಬೇರೆ ಏನೋ ತಂದೆ ಬಿಟ್ಬಿಟ್ಟ ಕೆಳಗಡೆಗೆ. ಸರ್ ಅವ್ರ ಅಭಿಮಾನಿಗಳು 1000 ಜನ ನಾನು ಏನು ಮಾತಾಡಿದೆ, ಯಾಕೆ ಊರಿಂಗ್ ಅಂತವ್ರೆ, ನಾನೇನಂದ್ರೆ ನನಗೆ ಗೊತ್ತಿಲ್ಲ, ಬಿಟ್ಬಿಟ್ಟ. ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ಥರ ಬದುಕೋವಣೆ ಅಂತ ಹುಲಿ ನಾನು ಹೆಮ್ಮೆಯಿಂದ ಹೇಳಿದೆ. ಅವ್ನು ಯಾರೋ ಕಿತ್ತೋದು ನನ್ನ ಮಗ ರಿಯಲ್ ಹಾಕ್ಕೊಂಡು ಅದೇನೋ ಆಗಿ ಅದೋ ಟಿವಿಲಿ ತಗ್ಲಾಕ್ಬಿಟ್ಟವನೆ. ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು. ಏನೇನು ಡೈಲಾಗ್ಗಳು ಬಿಡ್ತಾವ್ರೆ ಅಂದರೆ ಕೇಳಕ್ಕೆ ಅಸಾಧ್ಯ. ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗೇಶನ ಎತ್ತ ಹಾಕೊಂಡು ಹೋಗ್ತಾವ್ರೆ, ಮುಗಿದು ಕತೆ. ಇನ್ನೇನು ನೆಕ್ಸ್ಟ್ ಅವ್ರಿಗೆ ಜೈ ಊಟ ನೋಡಿದ್ರೆ ನನ್ನ ಮುಂದೆ ಒಂದು ನಮಸ್ತೆ ಅಣ್ಣ, ಒಂದು ಬೈಟಣ ಕೈಸಣ ಅನ್ನೋ ಹುಡುಗ ಏನು ಕಿರಿಸ್ತಾವನೆ ನೀನು ನೋಡಬೇಕು. ನಾನು ಏನಂತದ್ದು ಮಾಡ್ಬಿಟ್ಟಿದ್ದೀನಿ ಹಾಕ್ಬಿಟ್ಲು ಅಂತ ಹೇಳಿದೆ. ಅದನ್ನು ಇವಾಗ ಹಾಕೊಂಡು ರುಬ್ಬು ಅಂತದ್ದು ಏನಿದೆ. 40 ವರ್ಷ ಆಯ್ತು ಅಂತ ನಾನು ಹೇಳಿ 3 ವರ್ಷ ಆಗಿದೆ, ಅಲ್ಲ 43 ವರ್ಷ ಆಗ್ಬಿಟ್ಟಿದೆ. ಇವನೊಬ್ಬ ಹಾಕೊಡಕ್ಕೆ ಇವನೇನ್ ಮಾಡ್ತಾರೆ, ಹಾಕೊಟ್ಬಿಡೋದು. ಕೆಲವರು ಇರ್ತಾರೆ ಮದುವೆ ಬಂದ್ಬಿಟ್ಟು ಸರಿ ಇಲ್ಲ ಅಂದ್ಬಿಟ್ಟು ಹಾಕೊಟ್ಬಿಟ್ಟು ಜಗಳ ಆಗ್ಬಿಟ್ಟು ನಾನು ಇವ್ನು ಹಾಕೊಟ್ಬಿಟ್ಟು ಅವರೆಲ್ಲ ನಾನು ಹೆಸರದಾಗ ಹೇಳ್ತಾನೆ ಎಸ್ಕೇಪ್ ಆಗಕ್ಕೆ. ಅವ್ರು ಹಾಕ್ಬಿಟ್ರೆ ಅವರು ನೋಡಿ ಹೆಂಗ ಹಾಕೊಂಡು ಹೆಂಗ ಅಂದ್ಬಿಟ್ಟು ಅವ್ರೊಂದು ಟಮ್ನೇಲಿ ಹಾಕಕ್ಕೆ ನಾನು ಭಾಳ ಪ್ರೀತಿಯಿಂದ ನಮ್ಮ ಅಮ್ಮನ ಬಗ್ಗೆ ನಾನು ಹೇಳಿದ್ದೆ. ಯಾಕಂದ್ರೆ ನಾನು ಮಾತೃ ಪ್ರೇಮಿ, ನಾನು ಎಲ್ಲರಿಗೂ ಗೊತ್ತು. ನಾನು ನನ್ನ ತಾಯಿ ಅಂದರೆ ಸತ್ತೋಗ್ಬಿಡ್ತೀನಿ ಇವತ್ತು ಅಂತ ತಾಯಿ ಬಗ್ಗೆ ಅಂತ ಹೇಳಿದೆ.